ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ತುಂಬಾ ದಿನ ಆಗಿತ್ತು ಲಾಗ್ ಮಾಡಿ. ಈ ದಿನ ಏನಪ್ಪ ಟಾಪಿಕ್ ಇಟ್ಕೊಬಂದಿದ್ದೀನಿ ಅಂತ ಅಂದರೆ, ನಾನು ಹೋದ್ಸಲಿ ಗಂಗಮ್ಮ ಪೂಜೆದು ಲಾಗ್ನ ಮಾಡಿ ಹಾಕಿದ್ದೆ. ಅದರಲ್ಲಿ ತುಂಬಾ ಕ್ವೆಶನ್ಸ್ಗಳು ಬರ್ತಾನೆ ಇದ್ವು. ನಾನು ಆದಷ್ಟು ಕ್ವೆಶನ್ಸ್ಗಳಿಗೆ ರಿಪ್ಲೈನ ಮಾಡಿದ್ದೀನಿ. ಆದ್ರೂ ಕೆಲವರು ಕೇಳಿದ ಕ್ವೆಶನ್ಸ್ನ ಕೇಳ್ತಾನೆ ಇರ್ತಾರೆ. ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ತುಂಬಾ ಕ್ವೆಶನ್ಸ್ಗಳು ಕೇಳ್ತಾಯಿದ್ರು. ಅವ್ರದ್ದು ಕಂಡೀಷನ್ಸ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಗಂಗಮ್ಮ ಪೂಜೆ ಮಾಡೋದ್ರಿಂದ ಮಕ್ಕಳಾಗುತ್ತಾ ಅಂತ ಕೆಲವರು ಕ್ವೆಶನ್ಸ್ನ ಕೇಳಿದ್ದಾರೆ. ನಾನು ಮಕ್ಕಳಾಗಲ್ಲ ಅಂತ ಇಲ್ಲ, ಗಂಗಮ್ಮ ಪೂಜೆ ಮಾಡೋದ್ರಿಂದ ಮಕ್ಕಳಾಗುತ್ತೆ. ಅದಕ್ಕಿಂತ ಮುಂಚೆ ಈಗ ಗಂಡನ ಮನೆ ದೇವರು ಅಂತ ಇರುತ್ತಲ್ವ, ಅವ್ರದ್ದು ಮನೆ ದೇವ್ರ ಪೂಜೆನ ಮಾಡ್ತಾ ಬರಬೇಕು. ಮನೆ ದೇವ್ರ ಪೂಜೆ ನಿಲ್ಲಿಸಿರಬಾರ್ದು. ಮತ್ತು ಯಾವುದೇ ಥರ ಹರಕೆಗಳು ಇರುತ್ತೆ ಅಲ್ವಾ, ಈಗ ಹರಕೆಗಳು ಇಟ್ಕೊಂಡಿರ್ತಾರೆ, ಅದೆಲ್ಲ ಮರ್ತುಬಿಟ್ಟಿರ್ತಾರೆ, ಈ ಥರ ಎಲ್ಲ ಇರುತ್ತೆ. ಈಗ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಎಲ್ಲಾದರೂ ಒಂಥವ ಶಾಸ್ತ್ರನ ಕೇಳಿ. ಮಕ್ಕಳು ಫಲ ಇರುತ್ತೆ ಅಂತ ಹೇಳಿರ್ತಾರೆ, ಆದರೂ ಮಕ್ಕಳಾಗಿರಲ್ಲ, ಏನು ಮಾಡೋದು ಅಂತ ಕೇಳಿದಾಗ ಈ ಥರ ನೀವು ಎಲ್ಲಾದರೂ ಹೋಗಿ ಶಾಸ್ತ್ರನ ಕೇಳಿ, ನಮ್ಗೆ ಏನು ಯಾಕೆ ಈ ರೀತಿ ಆಗ್ತಿದೆ, ಮಕ್ಕಳಾಗಿಲ್ಲ ಅಂತ ಕೇಳಿದಾಗ ಅವರು ಇನ್ ಡೀಟೇಲ್ ಹೇಳ್ತಾರೆ ನಿಮಗೆ. ಅದನ್ನು ಅನುಸರಿಸ್ಕೊಳ್ತಾ ಬಂದರೆ ನೀವು ಮತ್ತು ಮನೆ ದೇವ್ರ ಪೂಜೆ ಮಾಡ್ತಾ ನೀವು ಹರಕೆ ಏನಾದರೂ ಇದ್ದರೆ ತೀರಿಸ್ಬಿಟ್ಟು ನೆಕ್ಸ್ಟು ನೀವು ಗಂಗಮ್ಮ ದೇವ್ರ ಪೂಜೆನ ಮಾಡಿ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಮತ್ತು ಗಂಗಮ್ಮ ದೇವ್ರ ಪೂಜೆ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಗನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.